ರಚಿತಾ ರಾಮ್ ನಟನೆಗೆ ಒಂದು ಹೊಸ ತಿರುವು ಬಂದಂತೆ ಕಾಣ್ತಾ ಇದೆ. ಕೂಲಿ ಸಿನಿಮಾದಿಂದ ರಚ್ಚು ದಿಕ್ಕೆ ಬದಲಾಯ್ತಾ ಎನ್ನುವಂತಹ ಪ್ರಶ್ನೆ. ಯಾಕಂದರೆ ರಜನಿಕಾಂತ್ ಸಿನಿಮಾ ನಟನೆಯ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ರು ರಚಿತಾ ರಾಮ್. ಹೀಗಾಗಿ ಆ ಒಂದು ಸಿನಿಮಾದಲ್ಲಿ ನಟನೆ ಮಾಡೋದಕ್ಕೆ ಅವರ ಒಂದು ದಿಕ್ಕೇ ಬದಲಾಗ್ಬಿಡುತ್ತಾ, ಹೊಸ ತಿರುವನ್ನು ಪಡೆದುಕೊಂಡ್ರಾ ಎನ್ನುವಂಥ ಒಂದು ಲೆಕ್ಕಾಚಾರ ಮತ್ತು ಪ್ರಶ್ನೆ ಮೂಡುತ್ತಾ ಇದೆ. ಅವರ ಒಂದು ಸಿನಿಮಾದ ದಿಕ್ಕೇ ಬದಲಾಯ್ತಂತ. ಇನ್ನು ಮುಂದೆ ಡಿಂಪಲ್ ಕ್ವೀನ್ ನಟನೆ ಮಾಡೋದಿಲ್ವಾ ಎನ್ನುವಂಥ ಒಂದು ಪ್ರಶ್ನೆ. ಹೊರಭಾಷೆಯ ಆಫರ್ಗಳಲ್ಲಿ ಹೆಚ್ಚು ವಿಲನ್ ರೋಲ್ಗಳೇ ಇವರಿಗೆ ಬರ್ತಾ ಇದೆಯಾ ಅಂತ. ಕೂಲಿಯಲ್ಲಿ ಖಡಕ್ ವಿಲನ್ ರೋಲಲ್ಲಿ ರಚಿತಾ ರಾಮ್ ಕಾಣಿಸ್ಕೊಂಡಿದ್ರು. ಅವರ ನಟನೆಗೆ ಎಲ್ಲರೂ ಕೂಡ ಫಿದಾ ಹಾಕಿದ್ರು. ಇನ್ನು ಮುಂದೆ ಹೀರೋಯಿನ್ ಆಗಿ ಕಟ್ ಮಾಡಲ್ಲ, ಅಂದರೆ ಆ್ಯಕ್ಟನ್ನು ಮಾಡಲ್ಲ ಇವರು ಅಂತ. ರಚಿತಾ ರಾಮ್ ನಟನೆಗೆ ಏನಾದರೂ ಒಂದು ಹೊಸ ತಿರುವು ಸಿಗ್ತದೆ. ಯಾಕಂದರೆ ನೋಡಿ, ಅವರು ಈ ಹಿಂದೆ ತುಂಬ ಒಂದು ಕ್ಯೂಟಾಗಿ ಕಾಣಿಸ್ಕೊಳ್ತಾ ಇದ್ರು ಹೀರೋಯಿನ್ ಆಗಿ. ಎಲ್ಲ ಒಂದು ಚಿತ್ರಗಳು, ಕನ್ನಡ ಒಂದು ಚಿತ್ರಗಳು ಬೇರೆ ಬೇರೆ ಅಂದಿದ್ರು. ಹೀಗಾಗಿ ಅವರಿಗೆ ಬೇರೆ ಒಂದು ಭಾಷೆಯಿಂದ ಆಫರ್ ಬರುತ್ತೆ. ರಜನಿಕಾಂತ್ ಸಿನಿಮಾದಲ್ಲಿ ನೀವು ವಿಲನ್ ಆಗಿ ಕಾಣಿಸ್ಕೊಳ್ಳಿ, ಕೆಲವೊಂದು ನಿಮಿಷಗಳು ಮಾತ್ರ ಅವರು ಆ್ಯಕ್ಟ್ ಮಾಡಿ ಅದರಲ್ಲಿ ಕಾಣಿಸ್ಕೊಂಡ್ರೂ ಕೂಡ ಅವರಿದ್ದಂಥ ಒಂದು ಸಮಯದಲ್ಲಿ ತುಂಬ ಜನರನ್ನು ಹಿಡಿದಿಟ್ಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಿದ್ರು. ಆ ರೀತಿಯಾದಂತಹ ಒಂದು ಆ್ಯಕ್ಟಿಂಗ್ ಅದರಲ್ಲಿ ಅವರು ಮಾಡಿದರು. ಕೂಲಿಯ ಒಂದು ಸಿನಿಮಾದಲ್ಲಿ ರಜನಿಕಾಂತ್ ನಟಿಯ ಒಂದು ಸಿನಿಮಾ ಏನಿದೆ ಅದರಲ್ಲಿ ಕನ್ನಡದವರು, ತೆಲುಗಿನವರು, ಹಿಂದಿಯವರು ಎಲ್ಲ ಒಂದು ಮಿಕ್ಸಪ್ ಆದಂತಹ ಒಂದು ನಟರ ಒಂದು ಸಿನಿಮಾ ಆಗಿತ್ತು ಅದು. ನೋಡಿ, ಅಮೀರ್ ಖಾನ್ ಇದ್ದರು ಅದರಲ್ಲಿ, ಹಿಂದಿಯಿಂದ, ತೆಲುಗಿನಿಂದ ನಾಗಾರ್ಜುನ ಇದ್ದರು, ಮತ್ತು ಕನ್ನಡದಿಂದ ಉಪೇಂದ್ರ ಇದ್ದರು, ಇದೇ ಕನ್ನಡದಿಂದ ರಚಿತಾ ರಾಮ್ ಕೂಡ ಇದ್ದರು. ಹೀಗಾಗಿ ಈ ಒಂದು ಇಷ್ಟೊಂದು ತಾರಾಗಣ ಇದ್ದಂತಹ ಈ ಒಂದು ಸಿನಿಮಾದಲ್ಲಿ ರಚಿತಾ ರಾಮ್ ಅವರು ಒಂದು ರೀತಿಯಲ್ಲಿ ಒಂದು ಸ್ಪೆಷಲ್ ಆಗಿ ಕಾಣಿಸ್ಕೊಂಡಿದ್ರು. ಯಾಕಂದರೆ ಇಷ್ಟು ದಿನ ಹೀರೋಯಿನ್ ಆಗಿ ಕ್ಯೂಟಾಗಿ ಕಾಣಿಸ್ಕೊಂಡಿದ್ದಂತಹ ರಚಿತಾ ರಾಮ್ ಸಡನ್ ಆಗಿ ವಿಲನ್ ಆಗಿ ಕೂಲಿ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ. ಆ ಒಂದು ಪಾತ್ರಕ್ಕೆ ಒಂದು ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಜೀವವನ್ನು ತುಂಬುತ್ತಾರೆ. ಹೀಗಾಗಿ ಇನ್ನು ಮುಂದೆ ಇವರು ಏನಾದರೂ ಹೀರೋಯಿನ್ ಪಾತ್ರಗಳನ್ನು ಮಾಡಲ್ವಾ, ಬರೀ ಈ ರೀತಿಯಾದಂಥ ಒಂದು ಡಿಫ್ರೆಂಟ್ ಆದಂಥ ಕ್ಯಾರೆಕ್ಟರ್ಗಳನ್ನೇ ಆಯ್ಕೆ ಮಾಡ್ಕೊಳ್ತಾರಾ, ವಿಲನ್ ಆಗೇ ಕಾಣಿಸ್ಕೊಳ್ತಾರಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಈ ಒಂದು ವಿಚಾರದಲ್ಲಿ. ಯಾಕಂದರೆ ರಚಿತಾ ರಾಮ್ ಅವರು ಏನೊಂದು ನಟನೆ ಮಾಡಿದ್ರು ಈ ಒಂದು ಕೂಲಿ ಸಿನಿಮಾದಲ್ಲಿ, ಅದರಿಂದ ಎಲ್ಲೋ ಒಂದು ಕಡೆ ಇವರಿಗೆ ಬೇರೆ ರೀತಿಯ ಒಂದು ಆಫರ್ಗಳು ಬರ್ತಾ ಇದೆ, ಅವರ ಒಂದು ವರ್ಚಸ್ಸು ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. 5-6 ಸಿನಿಮಾ ಕೈಯಲ್ಲಿ ಇದ್ರೂ ಕೂಡ ರಚ್ಚು ಇದಕ್ಕೆ ಯಾಕೆ ಒಂದು ಯೋಚನೆ ಮಾಡ್ತಾ ಇಲ್ಲ, ಬದಲಾಗಿದ್ದು ಏಕೆ ಎನ್ನುವಂಥ ಪ್ರಶ್ನೆ. ಅವ್ರಿಗೆ ಈಗಾಗಲೇ ಸಾಕಷ್ಟು ಸಿನಿಮಾಗಳು ಇದೆ, ಹೀಗಾಗಿ ಅವರು ಯಾಕೆ ಬದಲಾಗಿದ್ದಾರೆ ಎನ್ನುವಂಥ ಒಂದು ಮಾತು. ಕೂಲಿ ಸಿನಿಮಾದಿಂದ ಏನಾದರೂ ಇವರು ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ, ಬೇರೆ ಬೇರೆ ಭಾಷೆಯಲ್ಲಿ ಬರ್ತಾ ಇದೆ ಇವರಿಗೆ ಚಾನ್ಸ್. ಈಗ ರೋಲ್ ಯಾವುದೇ ಇರಲಿ ಮಾಡೇ ಮಾಡ್ತೀನಿ ಅಂತ ರಚಿತಾ ರಾಮ್ ಹೇಳ್ತಿದ್ದಾರೆ. ಹೀರೋಯಿನ್ ಆದರೂ ಸರಿ ಅಥವಾ ವಿಲನ್ ಪಾತ್ರ ಆದರೂ ಸರಿ, ಯಾವುದೇ ಆದರೂ ನಾನು ಎಲ್ಲದಕ್ಕೂ ನಾನು ಸೈ ಅಂತ ಹೇಳ್ತಾ ಇರೋದು. ಇತ್ತೀಚೆಗೆ ತುಂಬ ವಿಲನ್ ರೋಲ್ಗೆ ಆಫರ್ ಬರ್ತಾ ಇದೆ ನನಗೆ ಕೂಲಿ ಸಿನಿಮಾದಲ್ಲಿ ಮಾಡಿದಾಗಿಂದ. ಬಹಿರಂಗವಾಗಿ ವಿಲನ್ ರೋಲ್ ಸತ್ಯ ಬಿಚ್ಚಿಟ್ಟಿದ್ದಾರೆ ಈಗ ರಚಿತಾ ರಾಮ್. ನನ್ನ ವೈರಲ್ ರೋಲ್ ಏನಿದೆ ಎಲ್ಲವೂ ಕೂಡ ಇಷ್ಟ ಆಗಿದೆ ಜನರಿಗೆ, ಜನ ಮೆಚ್ಚಿದ್ರೆ ಅದನ್ನೇ ಮುಂದುವರಿಸ್ತೇನೆ ಅಂತ ರಚಿತಾ ರಾಮ್ ಹೇಳ್ತಾ ಇರುವಂಥದ್ದು. 5-6 ಸಿನಿಮಾ ಕೈಯಲ್ಲಿದೆ ಇವರಿಗೆ. ದುನಿಯಾ ವಿಜಯ್ ಸಿನಿಮಾದಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಇತ್ತೀಚೆಗೆ ಅವರ ಒಂದು ಲುಕ್ಕನ್ನು ಕೂಡ ಬಿಡುಗಡೆ ಮಾಡಲಾಗಿತ್ತು. ಅದರಲ್ಲಿಯೂ ಕೂಡ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ನಲ್ಲಿ ಕೈಯಲ್ಲಿ ಕತ್ತಿ ಅಥವಾ ಏನೋ ಒಂದು ಹುಡುಗೋಲು ಥರ ಇರೋವಂಥದ್ದನ್ನು ಹಿಡ್ಕೊಂಡು ಬರ್ತಾರೆ. ಅದು ಒಂದು ಹಳೆಯ ಭಾಷೆಯ ಒಂದು ಸೊಗಡಿನ ಒಂದು ಸಿನಿಮಾದ ಕೂಡ ಥರ ಇದೆ. ಹೀಗಾಗಿ ಆ ಸಿನಿಮಾದಲ್ಲಿಯೂ ಕೂಡ ಇವರು ಒಂದು ಖಡಕ್ ಆಗಿರುವಂಥ ರೀತಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹೀಗಾಗಿ ಬ್ಯಾಕ್ ಟು ಬ್ಯಾಕ್ ಈ ರೀತಿಯಾದಂತಹ ಒಂದು ರೋಲ್ಗಳಲ್ಲಿ ಕಾಣಿಸ್ಕೊಳ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ರಚಿತಾ ರಾಮ್ ಅವರು ತಮ್ಮ ಒಂದು ಆ್ಯಕ್ಟಿಂಗ್ ರೋಲ್ಗಳನ್ನು ಬದಲಾವಣೆ ಮಾಡ್ತಾರಾ ಅಂತ ಒಂದು ಪ್ರಶ್ನೆ ಇತ್ತು. ಆದರೆ ಅವರು ಹೇಳ್ತಾ ಇದ್ದಾರೆ, ನೋಡಿ ನನಗೆ ಯಾವುದೇ ಒಂದು ಪಾತ್ರ ಅದು ಕೊಟ್ಟರು ಸರಿ, ನಾನು ಎಲ್ಲ ಪಾತ್ರದಲ್ಲೂ ಮಾಡೋಕ್ಕೆ ಸೈ ಅಂದರೆ ಸಿದ್ಧವಾಗಿತ್ತು. ವಿಲನ್ ಕ್ಯಾರೆಕ್ಟರ್ ಕೊಡ್ತೀರಾ ಓಕೆ ಮಾಡ್ತೀನಿ, ಹೀರೋಯಿನ್ ಕ್ಯಾರೆಕ್ಟರ್ ಕೊಡ್ತೀರಾ ಓಕೆ ಮಾಡ್ತೀನಿ. ಅದು ನಮ್ಮ ಒಂದು ಕನ್ನಡ ಚಿತ್ರರಂಗದಲ್ಲೇ ಆಗಿರಲಿ, ಬೇರೆ ಚಿತ್ರರಂಗದಲ್ಲೇ ಆಗಿರಲಿ, ಯಾರೇ ನನಗೆ ಆಫರ್ ಕೊಟ್ಟರು ಕೂಡ ನಾನು ಹೋಗಿ ಆ್ಯಕ್ಟ್ ಮಾಡೋದು ನನ್ನ ವೃತ್ತಿ ಏನಿದೆ, ನಾನು ಅದನ್ನು ಅಚ್ಚುಕಟ್ಟಾಗಿ ಮಾಡ್ತೀನಿ. ಜನರು ನನ್ನ ಇಷ್ಟಪಟ್ಟರೆ, ಯಾವ ರೋಲಲ್ಲಿ ಇಷ್ಟಪಡ್ತಾರೆ ನಾನು ಆ ಒಂದು ರೋಲನ್ನು ಮಾಡೋಕ್ಕೆ ಸಿದ್ಧವಾಗಿದ್ದೀನಿ. ನಾನು ಅಥವಾ ಹೀರೋಯಿನ್ನು ಅಥವಾ ವಿಲನ್ನು, ಇನ್ನೊಂದು ಮತ್ತೊಂದು ಕ್ಯಾರೆಕ್ಟ್ರು, ಸೈಡ್ ಕ್ಯಾರೆಕ್ಟರ್, ಅವೆಲ್ಲ ನಾನು ಯೋಚನೆ ಮಾಡಲ್ಲ. ಯಾವುದೇ ಒಂದು ಕ್ಯಾರೆಕ್ಟರ್ ಕೊಟ್ಟರು ಕೂಡ ನಾನು ಅದನ್ನು ಅಚ್ಚುಕಟ್ಟಾಗಿ ಮಾಡ್ತೀನಿ ಅಂತ ರಚಿತಾ ರಾಮ್ ಹೇಳ್ತಾ ಇರುವಂಥದ್ದು ಈ ಒಂದು ವಿಚಾರವಾಗಿ. ಕೂಲಿ ಸಿನಿಮಾದಿಂದ ಇವರು ಒಂದು ತಿರುವನ್ನು ಪಡೆದುಕೊಂಡ್ರ ಚಿತ್ರರಂಗದ ಹೊಸ ಒಂದು ಆ್ಯಕ್ಟಿಂಗ್. ಯಾಕಂದರೆ ನೋಡಿ, ರಚಿತಾ ರಾಮ್ ರೀತಿಯೇ ಹಿಂದೆ ನಾವು ಚಿತ್ರರಂಗದಲ್ಲಿ ನಾವು ನೋಡೋದಾದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮಾಲಾಶ್ರೀ ಅವರು ಕೂಡ ಅಷ್ಟೇ. ಅವರ ಒಂದು ಸಿನಿ ಜರ್ನಿಯನ್ನು ಶುರು ಮಾಡಿದಾಗ ಅವರು ಯಾವ ರೀತಿಯಾಗಿದ್ದರು, ಆದರೆ ಅವರು ಬರ್ತಾ ಯಾವ ರೀತಿ ಚೇಂಜಸ್ ಆಗ್ತಾ ಹೋದರು, ಯಾವ ರೀತಿ ಒಂದು ರಗಡ್ ಲುಕ್ನಲ್ಲಿ ಕಾಣಿಸ್ಕೊಳ್ತಾ ಬಂದರು, ಅದೆಲ್ಲರಿಗೂ ಕೂಡ ಗೊತ್ತಿದೆ. ಹೀಗಾಗಿ
ಈ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸಿರ್ತೀರ, ಶಿವರಾಜಕುಮಾರ್ ನಟನೆ ಒಂದು ಬಜರಂಗಿ 2 ಸಿನಿಮಾದಲ್ಲಿ ಶ್ರುತಿ ಅವರು ಕಾಣಿಸ್ಕೊಂಡಿದ್ರು ಒಂದು ಬೇರೆ ಒಂದು ಲುಕ್ನಲ್ಲಿ. ಯಾಕಂದರೆ ಅವರು ಕೂಡ ಹಿಂದೆ ಹಳೆಯ ಸಿನಿಮಾಗಳಲ್ಲಿ ತುಂಬ ಸಾಫ್ಟ್ ಆಗಿರುವಂಥ ಒಂದು ಪಾತ್ರಗಳಲ್ಲಿ ಕಾಣಿಸ್ಕೊಂಡು ಇಡೀ ಒಂದು ಕರ್ನಾಟಕ ಕಣ್ಣೀರು ಹಾಕ್ಸಿದಂತಹ ಒಂದು ನಟಿ ಅವರು ಕೂಡ ಡಿಫ್ರೆಂಟ್ ರೋಲಲ್ಲಿ ಕಾಣಿಸ್ಕೊಂಡು ಸೈ ಎನಿಸ್ಕೊಂಡ್ರು. ಹೀಗಾಗಿ ಇದೇ ಒಂದು ವಿಚಾರದಲ್ಲಿ ಈಗ ರಚಿತಾ ರಾಮ್ ಕೂಡ ಎಲ್ಲೋ ಒಂದು ಕಡೆ ಆ ಒಂದು ಪಾತ್ರಗಳಿಗೆ ಮುಖ ಮಾಡ್ತಾ ಇದ್ದಾರೆ, ಹೆಚ್ಚಿನದಾಗಿ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಅಂತ ಅವರೇ ಹೇಳ್ಕೊಳ್ತಿರುವ ಹಾಗೆ ಆಫರ್ಗಳು ಬರ್ತಾ ಇದೆ ವಿಲನ್ ರೋಲ್ಗೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಬೇರೆ ಭಾಷೆಯಲ್ಲಿ ಕೂಡ ನನಗೆ ಆಫರ್ ಬರ್ತಾ ಇದೆ, ಏನೇ ಆಫರ್ ಬಂದರೂ ಸರಿ ಎಲ್ಲ ಪಾತ್ರಗಳನ್ನು ನಾನು ಮಾಡೋಕ್ಕೆ ರೆಡಿ ಇದ್ದೀನಿ, ವಿಲನ್ನು ಅಥವಾ ಹೀರೋಯಿನ್ ಯಾವ ಪಾತ್ರ ಆದರೂ ಸರಿ ನಾನು ಮಾಡ್ತೀನಿ ಅಂತ ರಚಿತಾ ರಾಮ್ ಹೇಳ್ತಾ ಇರುವುದು. ಯಾಕಂದರೆ ಈ ರೀತಿಯಾಗಿ ಹೀರೋಯಿನ್ಗಳು ಆಗಿ ಬೇರೆ ಬೇರೆ ಡಿಫ್ರೆಂಟ್ ರೋಲ್ಗಳಲ್ಲಿ ಕಾಣಿಕೊಂಡು ಅದು ನೆಗೆಟಿವ್ ರೋಲು ಅಥವಾ ಪಾಸಿಟಿವ್ ಯಾವುದೇ ಒಂದು ರೋಲ್ ಕೊಟ್ಟರು ಮಾಡಿ ಸೈ ಎನಿಸ್ಕೊಂಡಂತಹ ಒಂದು ನಟಿಯರು ನಮ್ಮ ಕರ್ನಾಟಕದಲ್ಲಿ ಕನ್ನಡ ಒಂದು ಚಿತ್ರದಲ್ಲಿ ಸಾಕಷ್ಟು ಜನ ಇದ್ದಾರೆ. ಅದೇ ಹಳೆಯ ಒಂದು ಕಾಲದಿಂದ ಕೂಡ ನಾವು ನೋಡಿಕೊಂಡು ಬರ್ತಾ ಇದ್ದೀವಿ. ಹೀಗಾಗಿ ಇವರು ಕೂಡ ಒಂದು ಅದೇ ಲಿಸ್ಟ್ಗೆ ಸೇರ್ತಾರಾ ಎನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇರೋದು. ಹೀಗಾಗಿ ಎಲ್ಲೋ ಒಂದು ಕಡೆ ರಚಿತಾ ರಾಮ್ ಅವರು ಒಂದು ಆ್ಯಕ್ಟಿಂಗ್ ರೋಲ್ಗಳನ್ನು ಚೇಂಜ್ ಮಾಡಬಹುದು, ಹೀರೋಯಿನ್ ಬಿಟ್ಟು ಬರೀ ಇದೇ ಪಾತ್ರಗಳಲ್ಲಿ ಕಾಣಿಸ್ಕೊಳ್ಬೋದು ಅಂತ ಏನು ಒಂದು ಊಹಾಪೋಹದ ಮಾತುಗಳು, ಒಂದು ಕ್ವಶನ್ ಮಾರ್ಕ್ ಏನಿತ್ತಲ್ಲ ಅದಕ್ಕೆ ಅವರೇ ಉತ್ತರ ಕೊಟ್ಟಂತೆ ಇದೆ. ನನಗೆ ಯಾವ ರೋಲಲ್ಲಾದರೂ ನಾನು ಮಾಡ್ತೀನಿ, ಜನ ಇಷ್ಟಪಡಬೇಕಷ್ಟೇ, ಜನ ಇಷ್ಟಪಟ್ಟರೆ ನಾನು ಎಂಥ ರೋಲ್ ಆದರೂ ಮಾಡ್ತೀನಿ. ಸೊ ನೆಗೆಟಿವ್ ಆರ್ ಪಾಸಿಟಿವ್ ಎಲ್ಲ ರೋಲ್ಗೂ ನಾನು ಸೈ ಅಂತ ರಚಿತಾ ರಾಮ್ ಹೇಳ್ತಾ ಇರುವಂಥದ್ದು ಈ ಒಂದು ವಿಚಾರವಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.